ಸಾಧಾರಣವಾಗಿ ಮಣ್ಣಿನಿಂದ ಮಾಡಿದ ಗಣೇಶನವನ್ನ ನೀರಿನಲ್ಲಿ ವಿಸರ್ಜನೆ ಮಾಡುತ್ತಾರೆ. ಇದಕ್ಕೆ ಕಾರಣವೇನು? ಎಲ್ಲರಿಗೂ ಗೊತ್ತಿರೋ ಹಾಗೆ ಮಹಾಭಾರತವನ್ನ ವೇದವ್ಯಾಸರು ಹೇಳ್ತಾ ಹೋಗ್ತಾರೆ. ನಮ್ಮ ಗಣೇಶನು ಬರ್ಕೋತಾ ಹೋಗ್ತಾರೆ. ಹೀಗೆ ದಿನಗಳ ಗಟ್ಲೆ ವೇದವ್ಯಾಸರು ಹೇಳ್ತಾ ಹೋಗ್ತಾ ಇರ್ತಾರೆ. ವೇದವ್ಯಾಸರಿಗೆ ಇದ್ದಿದ್ದು ಒಂದೇ ಕಂಡೀಷನ್. ಏನೆಂದರೆ, ನಾನು ಹೇಳ್ತಾ ಹೋಗ್ತಾ ಇರ್ತೀನಿ, ನೀನು ಬರ್ಕೋತಾ ಹೋಗ್ಬೇಕು, ಯಾವುದೇ ಕಾರಣಕ್ಕೂ ನಿಲ್ಲಿಸೋ ಹಾಗಿಲ್ಲ, ಏಕೆಂದರೆ ನಾನು ಒಂದೇ ಸರಿ ಹೇಳೋದು ಅಂತ. ಹೀಗೆ ಬರ್ಕೋತಿದ್ದ ಗಣೇಶನಿಗೆ ತನ್ನ ಪೆನ್ ನಿಬ್ಬೊಂದು ಮುರಿದು ಹೋಗುತ್ತೆ. ಹಾಗೆ ಗಣೇಶ ತನ್ನ ದಂತವನ್ನ ಕಟ್ ಮಾಡಿ ಆ ದಂತದಿಂದ ಬರ್ಕೋತಾ ಹೋಗ್ತಾನೆ. ಹೀಗೆ ಬರಿತಾ ಬರಿತಾ ಅನ್ನ, ನೀರು ಎಲ್ಲವನ್ನು ಬಿಟ್ಟಂತ ಗಣೇಶನಿಗೆ ಸುಸ್ತಾಗುತ್ತೆ, ಬಾಯಾರಿಕೆ ಆಗತ್ತೆ, ತನ್ನ ದೇಹ ಉಷ್ಣದಿಂದ ಹೆಚ್ಚಾಗುತ್ತೆ. ಹೀಗೆ ಎಲ್ಲ ಮುಗಿದ ಮೇಲೆ ವೇದವ್ಯಾಸರು ಗಣೇಶನ ಮೈಯನ್ನು ತಂಪು ಮಾಡೋದಕ್ಕೋಸ್ಕರ ಅವನ ಮೈಯಿಗೆ ಜೇಡಿ ಮಣ್ಣನ್ನು ಹಚ್ಚುತ್ತಾರೆ. ಜೇಡಿ ಮಣ್ಣು ತಂಪು ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ. ಅದಾದ್ಮೇಲೆ ಕುದೀತಿರೋ ಗಣೇಶನ ದೇಹವನ್ನ ತಂಪು ಮಾಡೋದಕ್ಕೋಸ್ಕರ ವೇದವ್ಯಾಸರು ಗಣೇಶನನ್ನು ನೀರಿನಲ್ಲಿ ಬಿಡುತ್ತಾರೆ. ಹೇಗೆ ನಾವು ಗಣೇಶನ ಹಬ್ಬದ ದಿನ 3 ದಿನ, 5 ದಿನ, 9 ದಿನ ಆಚರಣೆ ಮಾಡಿ ಗಣೇಶನನ್ನು ನೀರಿನಲ್ಲಿ ವಿಸರ್ಜನೆ ಮಾಡುವುದರಿಂದ ಗಣೇಶ ನಮ್ಮ ಮನೆಗೆ ಬಂದು ನಮ್ಮೆಲ್ಲರನ್ನು ಕಾಪಾಡಿ ಅನಂತರ ತಾನು ತನ್ನ ಮನೆಗೆ ಹೋಗುತ್ತಾನೆ ಎಂದು